ಹೊನ್ನಾವರ ತಾಲೂಕಿನ ಕರ್ವಾ ಶ್ರೀ ಸಿದ್ಧಿವಿನಾಯಕ ಪ್ರೌಢಶಾಲೆಯ 2024-25ನೇ ಸಾಲಿನ ಪ್ರತಿಭೋತ್ಸವ ಹಾಗೂ ಶಾಲಾ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಜರುಗಿತು. ಕರ್ವಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಭಗತ್ ದೀಪ ಪ್ರಜ್ವಲನದ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಶೋಭಾ ಕೋರಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಮಾತನಾಡಿ, ಶಾಲೆಯಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ತಮ್ಮ ಗುರುಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರಬೇಕು. ಇಲ್ಲಿ ಉತ್ತಮ ಶಿಕ್ಷಕ ವೃಂದವಿದೆ. ಅವರ ಮಾರ್ಗದರ್ಶನದ ಮೂಲಕ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಹಿಂದಿನ ಮೇಜಿನ ಸ್ಟೂಡೆಂಟ್ ಆದ ನನ್ನನ್ನು ಗುರುತಿಸಿ ಇವತ್ತು ಒಂದು ವೇದಿಕೆ ಮಾಡಿಕೊಟ್ಟಿದೆ ಅಂತ ಕಾರಣ ಅಂದರೆ ನಾನು ಕಲಿತ ಶಾಲೆ ಮತ್ತು ಶಿಕ್ಷಕರಲ್ಲಿರುವಂತಹ ಒಂದು ಸಂಬಂಧ. ಅದೇ ರೀತಿ ಪ್ರತಿ ವಿದ್ಯಾರ್ಥಿಯು ತಾವು ಕಲಿತ ಶಾಲೆ ಮತ್ತು ಶಿಕ್ಷಕರಲ್ಲಿ ಹೆಚ್ಚಿನ ಬಾಂಧವ್ಯ ಹೊಂದಿದಾಗ ಶಾಲೆಯನ್ನು ಬೆಳೆಸಬಹುದು. ಹಾಗಾಗಿ ಪ್ರತಿ ಪಾಲಕರು ಕೂಡ ಶಿಕ್ಷಕರೊಂದಿಗೆ ಸಂಬಂಧ ಇಟ್ಟುಕೊಂಡಾಗ ತಮ್ಮ ಮಕ್ಕಳ ಭವಿಷ್ಯ ಹೆಚ್ಚಿಸಲು ಸಾಧ್ಯ. ಈ ಶಾಲೆಯಲ್ಲಿ ಇಂದು ಒಳ್ಳೆಯ ಶಿಕ್ಷಕರಿದ್ದಾರೆ, ಒಳ್ಳೆಯ ಶಿಕ್ಷಣ ಇದೆ. ಅದರ ಪ್ರಯೋಜನವನ್ನು ಪ್ರತಿಯೊಬ್ಬರು ಪಡೆದುಕೊಂಡು ಚೆನ್ನಾಗಿ ಓದಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಂಕ ಪಡೆದು ಶಾಲೆಗೂ ಮತ್ತು ತಮ್ಮ ಮನೆಗೂ ಕೀರ್ತಿ ಶಾಲೆಗಳಾಗಿ ಬಾಳಿ ಈ ಊರಿಗೆ ಮತ್ತು ತಮ್ಮೆಲ್ಲರಿಗೂ ಹೆಸರು ಅಂತ ಆಗಲಿ ಅಂತ ಹೇಳುತ್ತಾ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರೂ ವಂದಿಸಿ. ಇದೇ ವೇಳೆ ಡಾಕ್ಟರ್ ಭಗತ್ ಕರ್ವಾ ಶ್ರೀ ಸಿದ್ಧಿವಿನಾಯಕ ಪ್ರೌಢಶಾಲೆಯ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕ ಆರ್ಎಸ್ ನಾಯ್ಕ್, ಕರ್ವಾ ಬಿಎಸ್ಎಸ್ ಅಧ್ಯಕ್ಷ ದೇವಾಗೌಡ, ಅಡುಗೆ ಸಿಬ್ಬಂದಿ ಶೋಭಾ ಭಂಡಾರಿ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಆರ್ಎಸ್ ನಾಯ್ಕ್ ಮಾತನಾಡಿ, ನನಗೆ ಇಲ್ಲಿ ಸೇವೆ ಸಲ್ಲಿಸಲು ಸಿಕ್ಕಿದ ಅವಕಾಶವನ್ನು ಧಾರಾಳವಾಗಿ ಬಳಸಿಕೊಂಡ ತೃಪ್ತಿ ಇದೆ. ಸಂಸ್ಥೆಯ ಮುಖ್ಯಸ್ಥರಾಗಿದ್ದ ದಿವಂಗತ ರಾಮಚಂದ್ರ ಭಟ್ ಅವರ ಆತ್ಮೀಯತೆ, ಪ್ರೀತಿ, ಬಾಂಧವ್ಯ ಮರೆಯಲಾಗದು. ಆಡಳಿತ ಮಂಡಳಿ, ವಿದ್ಯಾರ್ಥಿಗಳು, ಪಾಲಕ ಪೋಷಕರೊಂದಿಗಿನ ಉತ್ತಮ ಒಡನಾಟದೊಂದಿಗೆ ಕಪ್ಪು ಚುಕ್ಕೆ ಇಲ್ಲದಂತೆ ಕರ್ತವ್ಯ ನಿರ್ವಹಿಸಿದ್ದೇನೆ. ಶಾಲೆಯ ಅಭಿವೃದ್ಧಿಗಾಗಿ ಆಡಳಿತ ಮಂಡಳಿಯೊಂದಿಗೆ ಭಾಗಿಯಾಗಿದ್ದೇನೆ ಎಂದು ತಮ್ಮ ಸೇವಾನುಭವ ಹಂಚಿಕೊಂಡರು. ಹಾಗೆ ಮಣಿ ಭಟ್ರು, ಮೇಲ್ಕರ್ವಾ ರಾಮಚಂದ್ರ ಭಟ್ರು, ದುರ್ಗಪ್ಪ ನಾಯಕರು, ಕಾರ್ಯದರ್ಶಿ ಎಸ್ ಎನ್ ನಾಯ್ಕ್ ಸರು, ಇವರೆಲ್ಲರ ಅವಿರತ ಪ್ರಯತ್ನದಿಂದಾಗಿ ಆ ಸಂದರ್ಭದಲ್ಲಿ ನನಗೆ ಇಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಆಯಿತು. ನನ್ನ ಮಿತ್ರರು ಹಾಗೆ ಸಹೋದ್ಯೋಗಿ ಶಿಕ್ಷಕರಾಗಿ ಕೆಲಸ ಸಲ್ಲಿಸಿದ PJ ಹೆಗಡೆ ಸರ್ ಕೂಡ ಆ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದ್ದು ಶಾಲೆಗೆ ಸೇರ್ಲಿಕ್ಕೆ ಅಥವಾ ನನಗೆ ಇಲ್ಲಿಯ ವಿಚಾರಕ್ಕೆ. ಅವರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ನನ್ನ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ನನ್ನನ್ನು ಶಾಲೆಗೆ ಸೇರಿಸಿಕೊಳ್ಳಲಿಕ್ಕೆ ಈಗಿನ ಹಾಲಿ ಅಧ್ಯಕ್ಷರಂತ ಕೃಷ್ಣಮೂರ್ತಿ ಭಟ್ರ ಪ್ರಯತ್ನ ತುಂಬ ಇದೆ. ಅವರಿಗೆ ನನ್ನ ಜೀವನದುದ್ದಕ್ಕೂ ನನ್ನ ನೆನಪು ಮತ್ತು ಪರಿಣಾಮಗಳು ಸದಾ ನನ್ನ ಮನಸ್ಸಿನಲ್ಲಿ ಇದ್ದೇ ಇರ್ತದೆ. ಮತ್ತು ಆ ಕುಟುಂಬದ ಎಲ್ಲರಿಗೂ ಕೂಡ ನನ್ನ ಹಿರಿಯ ಬಾಂಧವ್ಯ, ವೇದಮೂರ್ತಿ ರಾಮಚಂದ್ರ ಭಟ್ ಅವರ ಚರಣಕ್ಕೆ ನನ್ನ ಪರಿಣಾಮ ಸದಾ ನನ್ನ ಉಸಿರಿರುವ ತನಕ ಇದೇ ಇರ್ತದೆ ಅನ್ನುವಂಥದ್ದು ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ. ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪೂರ್ವ ವಿದ್ಯಾರ್ಥಿಗಳಿಂದ ಪ್ರತಿಭಾ ಪುರಸ್ಕಾರ, ವಿವಿಧ ಸ್ಪರ್ಧೆಯಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಸಿದ್ಧಿವಿನಾಯಕ ವಿವಿಧೋದ್ದೇಶ ವಿದ್ಯಾಪ್ರಸಾರ ಮಂಡಳಿ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ, ಸಮಾಜಕ್ಕೆ ಸೇವೆ ನೀಡಿದವರನ್ನು ಗೌರವಿಸುವುದು ಒಂದು ಉತ್ತಮ ಸಂಸ್ಕಾರ. ಈ ಸಂಪ್ರದಾಯ ನಮ್ಮಲ್ಲಿ ಗಟ್ಟಿಯಾಗಬೇಕು. ನಾವು ನಮಗಾಗಿ ಬದುಕಬಾರದು, ಸಮಾಜಕ್ಕಾಗಿ ಬದುಕಬೇಕು. ಆಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ಎಂದು ಹೇಳಿದರು. ಅನ್ನದಾನಕ್ಕಿಂತ ದೊಡ್ಡ ದಾನ ಯಾವುದೂ ಇಲ್ಲ ಅಂತ. ಹಸಿದವನಿಗೆ ಅನ್ನ ಉಣಬಡಿಸಬೇಕು. ವಿದ್ಯಾದಾನ ಮತ ಪರ. ವಿದ್ಯಾದಾನ ಎಲ್ಲ ದಾನಕ್ಕಿಂತ ಶ್ರೇಷ್ಠ. ಕಾರಣ ಏನಂದರೆ
ಅನ್ನೇನ ಕ್ಷಣಿಕ ತೃಪ್ತಿ. ಇವತ್ತು ನಾವು ಊಟ ಮಾಡಿದರೆ ಸಂಜೆ ಹಸಿವೆ ಆಗ್ತದೆ, ಸಂಜೆ ಊಟ ಮಾಡಿದರೆ ಮತ್ತು ನಾಳೆ ಹಸಿವೆ ಆಗ್ತದೆ. ಇವತ್ತು ಯಾರು ಅನ್ನದಾನ ಮಾಡಿದರೆ ನಾಳೆ ಹಸಿವೆ ಆಗುವಲ್ಲಿವರೆಗೂ ನೆನಪಿರ್ತದೆ, ನಾಳೆ ಮತ್ತೆ ಹಸಿವೆ ಆಗ್ತದೆ. ವಿದ್ಯಾದಾನ ಹಾಗಲ್ಲ. ಒಂದು ಬಾರಿ ವಿದ್ಯಾದಾನದಿಂದ ಪ್ರಯೋಜನ ಪಡೆದುಕೊಂಡಂಥ ವಿದ್ಯಾರ್ಥಿ ತನ್ನ ಜೀವನವನ್ನೇ ರೂಪಿಸ್ಕೊಳ್ತಾನೆ, ತನ್ನ ಭವಿಷ್ಯವನ್ನು ರೂಪಿಸ್ಕೊಳ್ತಾನೆ. ಹಾಗಾಗಿ ಅನ್ನೇನ ಕ್ಷಣಿಕ ತೃಪ್ತಿ. ಅನ್ನ ಕ್ಷಣಿಕ ತೃಪ್ತಿ ಆದರೆ ವಿದ್ಯಾದಾನ ನಿರಂತರವಾಗಿರ್ತದೆ, ಅದರ ಫಲ ನಿರಂತರವಾಗಿರ್ತದೆ. ಒಮ್ಮೆ ವಿದ್ಯೆಯನ್ನು ಪಡೆದಂಥವನು ತನ್ನ ಜೀವನವನ್ನು ರೂಪಿಸಿಕೊಂಡು ತನ್ನ ಬದುಕಿನವರೆಗೂ ಆ ವಿದ್ಯೆಯಿಂದ ಏನೆಲ್ಲ ಸಂಪಾದಿಸ್ತಾನೆ, ಸಮಾಜದಲ್ಲಿ ಸಿಗುವಂಥ ಗೌರವ ಇರ್ಬೋದು, ಉದ್ಯೋಗ ಇರ್ಬೋದು, ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಾನೆ. ವೇದಿಕೆಯಲ್ಲಿ ಶ್ರೀ ಸಿದ್ಧಿವಿನಾಯಕ ವಿವಿಧೋದ್ದೇಶ ವಿದ್ಯಾಪ್ರಸಾರ ಮಂಡಳಿ ಉಪಾಧ್ಯಕ್ಷೆ ಉಷಾ ಶಾಸ್ತ್ರಿ, ನಿರ್ದೇಶಕರಾದ ಕ್ಷೇತ್ರಪಾಲ್ ಹೆಗಡೆ, ಗುರುನಾಥ್ ನಾಯ್ಕ್, ರಾಮಚಂದ್ರ ಭಟ್ ಉದ್ಯಮಿ, ಖಲೀಲ್ ಶೇಖ್, ಪೂರ್ವ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷ ಟಿಎಚ್ ಗೌಡ, ಸಲೀಮುಲ್ಲಾ ಮೊಹಿದ್ದೀನ್, ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲ ಮಹೇಶ್ ಹೆಗಡೆ ಉಪಸ್ಥಿತರಿದ್ದರು. ಶಾಲಾ ಮುಖ್ಯಾಧ್ಯಾಪಕ ಎಸ್ಎಲ್ ನಾಯ್ಕ್ ಸ್ವಾಗತಿಸಿದರು. ಶಿಕ್ಷಕರಾದ ಡಿಬಿ ಮುರಾರಿ ವರದಿ ವಾಚಿಸಿದರು. ಚನ್ನಕೇಶವ ಹೆಗಡೆ ನಿರ್ವಹಿಸಿದರು. ಅಶೋಕ್ ರಾಥೋಡ್ ವಂದಿಸಿದರು. ನಂತರ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ಜನಮನರಂಜಿಸಿತು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.